Hold on. Sister, this Wait, is I'll just give it. this. On behalf, we are all wishing you a very, very, very happy feast day. May God enlighten you, may God strengthen you, and give you all the words you need to bring sinners close to Jesus. And God has blessed you by bringing you here to give us all peace and happiness. And at our death, you are going to give us the blessing. So we thank God for all the things that He has done for you throughout your life. Today you stand here with thanksgiving. God brought you here to the elderly, so you will be of great help to us. So we thank you, Father. God bless you. Happy Mother Superior, Sister Saurai, to bring sinners to Jesus. ಈಗ ನೀವು ಪ್ರಾರ್ಥನೆ ಮಾಡಿ ನನ್ನನ್ನು ಜೀಸಸ್ ಹತ್ರ ಬರ್ತಾರೆ. ಯಾಕೆ ನಾನು ಕೂಡ ಪಾಪಿ ಇಲ್ವಾ? ಆದ್ದರಿಂದ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡೋಣ. ಧರ್ಮಸಭೆಯಲ್ಲಿ ಅನೇಕರು ದೂರ ಹೋಗಿದ್ದಾರೆ, ವಾಪಸ್ ಬರುವಂತೆ. ಮತ್ತು ಧರ್ಮಸಭೆಯಲ್ಲಿ ಕ್ರಿಸ್ತರಿಗೋಸ್ಕರ ಕ್ರಿಸ್ತರಿಗೋಸ್ಕರ ತಮ್ಮ ಎಲ್ಲ ಶಕ್ತಿಯನ್ನು ಬುದ್ಧಿವಂತಿಕೆಯನ್ನು ಉಪಯೋಗಿಸೋಸ್ಕರ ಮತ್ತು ವಿಶ್ವಾಸವನ್ನು ಕಾಪಾಡೋದಕ್ಕೋಸ್ಕರ ನಾವು ಬೇಡಿಕೊಳ್ಳಬೇಕು. ಇದಕ್ಕೋಸ್ಕರವೇ ಜಾನ್ ಮೇರಿ ವಿಯಾನಿ ತನ್ನ ಇಡೀ ಜೀವಮಾನವನ್ನು ವ್ಯಯ ಮಾಡಿದರು. 12-16 ಗಂಟೆ ಆ ಪಾಪ ಸಂಗೀತನ ಕೊಡ್ತಾರಲ್ಲ, ಅಲ್ಲಿ ಕೂತ್ಕೊಳ್ಳೋದು ಸುಲಭ ಅಲ್ಲ, ನಿಮಗೆ ಸುಸ್ತಾಗುತ್ತೆ. ಆದರೆ ತ್ಯಾಗ ಮಾಡಿ, ಯಾಕೆಂದರೆ ಅಷ್ಟು ದೊಡ್ಡ ಲೈನ್ ಇತ್ತು, ಅವ್ರು ಎದ್ದೋಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ಎಷ್ಟು ಜನ ಕಾಯ್ತಾ ಇದ್ರು ಲೈನಲ್ಲಿ, ಅಲ್ಲಿ ಕೂತ್ಕೊಂಡ್ರು. ಪಾಪ ವಿಜ್ಞಾಪನೆ ಕೊಟ್ಟರು, ಆಮೇಲೆ ಕೌನ್ಸಿಲಿಂಗ್ ಅವರಿಗೆ ಬೇಕಾದದ್ದು ಕೊಟ್ಟರು, ಮತ್ತು ಅವರಲ್ಲಿ ಕ್ರಿಸ್ತತ್ವವನ್ನು ಯಾರು ಬಂದರು? ನಾನು ಹೇಳಿದ್ದೇನಲ್ಲ, ಸರ್ಮನಲ್ಲಿ ಹೇಳಿದ್ದೇನಲ್ಲ, ಯಾರು ಬಂದರು? ಭಕ್ತರೆಲ್ಲರೂ ಬಂದ್ರಲ್ಲ, ಗುರುಗಳು ಬಂದರು, ಬಿಷಪ್ಸ್ ಬಂದರು, ಕಾರ್ಡಿನಲ್ಸ್ ಬಂದರು. ಸೆಮಿನರಿ ಇರುವಾಗ ಇವರಿಗೆ ಪಟ್ಟ ಕೊಡೋದು ಬೇಡವೋ ಅಂತ ಇದ್ರು. ಯಾಕೆ? ಅಷ್ಟು ಬುದ್ಧಿ ಇರಲಿಲ್ಲ ಅವರಿಗೆ. ಲ್ಯಾಟಿನ್ ಓದಲಿಕ್ಕೆ ಕಷ್ಟ ಆಯಿತು, ತತ್ವಶಾಸ್ತ್ರವನ್ನು ಓದಲಿಕ್ಕೆ ಅಂದರೆ ಫಿಲಾಸಫಿಯನ್ನು ಓದಲಿಕ್ಕೆ ಕಷ್ಟ ಆಯಿತು. ಆಮೇಲೆ ದೈವಶಾಸ್ತ್ರವನ್ನು ಅಂದರೆ ಥಿಯಾಲಜಿಯನ್ನು ಓದಲಿಕ್ಕೆ ಕಷ್ಟ ಆಯಿತು. ಬರೀ ಒಂದು ಹೆಡ್ಡ ಪ್ರಯೋಜನವಿಲ್ಲ ಅಂತ ಎಲ್ಲ ಯೋಚನೆ ಮಾಡುವಾಗ ಗುರುಶ್ರೇಷ್ಠರು ಅವ್ರ ಜೊತೆ ಸೇರಿದರು. ಇಲ್ಲ, ಅವರಿಗೆ ಭಕ್ತಿ ಇದೆ, ಅವರಿಗೆ ಪ್ರೀತಿ ಇದೆ, ಅವರಿಗೆ ಉಮ್ಮನಸ್ಸಿದೆ, ಅವರಿಗೆ ಸಮರ್ಪಣೆ ಮಾಡುವಂತಹ ಸಂತೋಷವಿದೆ. ಆದ್ದರಿಂದ ಅವರು ಗುರುಮಠದಲ್ಲಿ ಇರಬೇಕು. ಪಟ್ಟ ಆಯಿತು. ಆಮೇಲೆ ಯಾವುದೋ ಒಂದು ಕಾರ್ನರ್ ಚಿಕ್ಕ ಧರ್ಮ ಕೇಂದ್ರಕ್ಕೆ ಆರ್ಸ್ ಅಂತ ಹೆಸರು ಆರ್ಸ್ ಅಂತ, ಕ್ಯೂರಿಯದೇ ಆರ್ಸ್. ಕ್ಯೂರಿಯ ಅಂದರೆ ಪ್ಯಾರಿಸ್ಪೇಸ್ಟ್ ಧರ್ಮಗುರುಗಳು. ಅದು ಬೇಡವಾದ ಹಳ್ಳಿಗೆ ಯಾರು ಹೋಗ್ತಿರ್ಲಿಲ್ಲ, ಅವ್ರಿಗೆ ದಾರಿನೂ ಗೊತ್ತಿರಲಿಲ್ಲ. ಅಲ್ಲೇ ಹಾಕ್ಬಿಟ್ರು. ಹೆಂಗಾದರೂ ಮ್ಯಾನೇಜ್ ಮಾಡಲಿ, ಚಿಕ್ಕ ಧರ್ಮ ಕೇಂದ್ರ. ಆದರೆ ಅಲ್ಲಿ ಯುವಕರು ಮಾತ್ರ ಪುಂಡರಾಗಿದ್ದರು, ಅಲ್ಲಿ ಭಕ್ತಿ ಇರಲಿಲ್ಲ. ಈ ಥರ ಇರುವಾಗ ಎಲ್ಲವನ್ನ ಅವರು ಪರಿವರ್ತನೆ ಮಾಡಿದರು ತಮ್ಮ ಜೀವನದ ಮುಖಾಂತರ, ತಮ್ಮ ಪ್ರಾರ್ಥನೆಯ ಮುಖಾಂತರ, ತಮ್ಮ ತ್ಯಾಗದ ಮುಖಾಂತರ, ತಮ್ಮ ಪ್ರೀತಿಯ ಮುಖಾಂತರ, ತಮ್ಮ ಜೀವನದ ಮುಖಾಂತರ ದೇವರ ಸನಿಹದಲ್ಲಿ ಜೀವಿಸಿದರು. ಒಳ್ಳೆಯ ಬಾಂಧವ್ಯವನ್ನು ಏರ್ಪಡಿಸಿದರು, ಇತರರಿಗೆ ಈ ಬಾಂಧವ್ಯವನ್ನು ನೀಡಿದರು. ನೋಡಿ, ಅಂಥ ಒಂದು ಶಕ್ತಿಯು ಗುರುಗಳ ಹತ್ರ ಇದೆ. ಯಾಕೆಂದರೆ ಅವರು ಕೊಡ್ತಾರೆ, ಆದರೆ ಭಕ್ತಿ ಇರಬೇಕು. ನೀವು ನಮಗೋಸ್ಕರ ಬೇಡಿಕೊಳ್ಬೇಕು. ಮತ್ತು ಶುಭಾಶಯಗಳನ್ನು ಸಲ್ಲಿಸಿದ್ದೀರಾ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. And praying for me. I am not a very clever person. Donkeys may
demo. That's why I don't sing much. I can't join sisters also. They are sweet so voice. So For us, enough, Father. Huh? For us, what you are singing, enough. Yeah, that is enough. At least I am happy. No donkeys are coming in. No crows are coming in. Only faithful people are here. Okay. Thank you. Thank you very much. Thank you very much. God bless. Sister Patricia. I now no longer live. Christ my Lord lives in me. Christ forever